ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿ ಟೇಸ್ಟಿ ಆರೋಗ್ಯಕರವಾದ ಸೋಯಾಬೀನ್ ಕಾಳಿನ ಚಟ್ನಿ ಪುಡಿಯನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿ ಪುಡಿ ನಮಗೆ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ಮೊಸರು ಅನ್ನ, ಹಾಲು ಅನ್ನ, ತುಪ್ಪ ಅನ್ನ ಜೊತೆಗೆ ಚೆನ್ನಾಗಿರುತ್ತೆ. ಈ ರೆಸಿಪಿನ ಒಂದ್ಸಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸೋಯಾಬೀನ್ ಕಾಳಿನ ಚಟ್ನಿ ಪುಡಿ ಮಾಡೋದು ಹೇಗೆ, ಮಾಡೋಕೆ ಏನೇನ್ ಬೇಕು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಸಾಮಗ್ರಿಗಳು ಏನೇನ್ ಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಜವಾರಿ ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ, ಒಂದು 3 ಗಡ್ಡೆ ಅಷ್ಟಿದೆ, ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ತಗೊಂಡಿದ್ದೀನಿ, ಒಂದು 2 ಕಡ್ಡಿಯಷ್ಟು ಕರಿಬೇವಿದೆ. ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ತಗೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನ ತಗೊಂತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂತಾ ಇದ್ದೀನಿ. ಅಚ್ಚ ಖಾರದ ಪುಡಿ ತಗೊಂತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ. ನಾನು 2.5 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ತಗೊಂತಾ ಇದ್ದೀನಿ. ಹಾಗೆ ಸೋಯಾಬೀನ್ ಕಾಳನ್ನ ತಗೊಂತಾ ಇದ್ದೀನಿ. ಇದೇ ಸೋಯಾಬೀನ್ ಕಾಳು ನೋಡಿ, ಈ ತರ ಇದೆ. ಹಲಸಂದೆ, ಬಿಳಿ ಹಲಸಂದೆ ಕಾಳು ತರನೇ ಬರುತ್ತೆ, ಆದ್ರೆ ಇದು ಸ್ವಲ್ಪ ದುಂಡಗೆ ಇದೆ. ಇದು ಸೋಯಾಬೀನ್ ಕಾಳು. ಇದು 1 ಕಪ್ ಅಷ್ಟು ತಗೊಂತಾ ಇದ್ದೀನಿ ನಾನು. ಇಷ್ಟು ಮಾಡೋಕೆ ಬೇಕಾಗಿರುವ ಸಾಮಗ್ರಿಗಳು. ಇವಾಗ ಒಲೆ ಉರಿ ಮಾಡ್ಕೊಂತ ಇದ್ದೀನಿ. ಉರಿ ಮಾಡ್ಕೊಂಡಾಯ್ತು, ನಾನು ಕಡಾಯಿ ಬಿಸಿಗೆ ಇಟ್ಕೊಂತ ಇದ್ದೀನಿ. ಇವಾಗ ಸ್ವಲ್ಪ ಕಡಾಯಿ ಬಿಸಿ ಆಗ್ಲಿ. ಇವಾಗ ಕಡಾಯಿ ಬಿಸಿ ಆಗ್ತಾ ಬಂತು. ಕಾಳನ್ನ ಇವಾಗ ಹಾಕೊಂತ ಇದ್ದೀನಿ. 1 ಕಪ್ ಅಷ್ಟಿದೆ ಕಾಳು. ಇವಾಗ ಇದನ್ನ ಸಣ್ಣ ಉರಿಲಿ ಹುರ್ಕೋಬೇಕು. ಸಾಧ್ಯವಾದ್ರೆ ಕಬ್ಬಿಣ ತವವನ್ನೇ ಬಳಸಿ, ರುಚಿ ಚೆನ್ನಾಗಿ ಬರುತ್ತೆ. ಕಬ್ಬಿಣ ತವ ಇಲ್ಲ ಅಂದ್ರೆ ರೊಟ್ಟಿ ಹೆಂಚಲ್ಲಿ ನೀವು ಹುರ್ಕೋಬಹುದು. ನಾಸ್ಟಿಕ್ ತವಕ್ಕಿಂತ ಕಬ್ಬಿಣ ತವದಲ್ಲಿ ಅಡಿಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈ ಚಟ್ನಿ ಪುಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ರೊಟ್ಟಿಗೆ, ದೋಸೆಗೆ, ಚಪಾತಿಗೆ, ಹಾಗೆ ಉಪ್ಪಿಟ್ಟಿನ ಜೊತೆ ನೆಂಚ್ಕೊಳ್ಳಕ್ಕೆ ಸೈಡ್ ಡಿಶ್ ಆಗಿ ಇಟ್ಕೋಬಹುದು. ಇದು ಚಟ್ನಿ ಪುಡಿ ಚೆನ್ನಾಗಿರುತ್ತೆ. ಸೋಯಾಬೀನ್ ಕಾಳಿನ ಚಟ್ನಿ ಪುಡಿ. ಒಂದ್ಸಲ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀನಿ. ನಮ್ಮ ಮನೇಲಿ ಈ ಚಟ್ನಿ ಪುಡಿ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮಕ್ಕಳಿಗೆಲ್ಲ. ಹಾಗೆ ಹೆಲ್ದಿ ಕೂಡ ಇದೆ. ತುಂಬಾ ಮಾಡೋದ್ ಕೂಡ ತುಂಬಾ ಈಸಿ ಇದೆ, ಬೇಗ ಕೂಡ ಮಾಡ್ಕೊಂಡ್ ಬಿಡ್ಬೋದು. ಹಾಗೆ ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ಚಟ್ನಿ ಪುಡಿ ಒಂದ್ಸಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚಟ್ನಿ ಪುಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಪಿಜಿಯಲ್ಲಿ ಇರೋರು, ಬ್ಯಾಚುಲರ್ಸ್ ಈ ತರ ಚಟ್ನಿ ಪುಡಿನ ಮಾಡ್ಕೋಬಹುದು. ಚಟ್ನಿ ಪುಡಿ ಇದ್ರೆ ಸಾಕು, ನೀವು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಇಟ್ಕೊಳಕ್ಕೆ ಇಟ್ಕೋಬಹುದು. ಹಾಗೆ ಉಪ್ಪಿಟ್ಟಿನ ಜೊತೆ ನೆನ್ಸ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟು, ಚಿತ್ರಾನ್ನ, ಮೊಸರು ಅನ್ನಕ್ಕೆ ಚೆನ್ನಾಗಿರುತ್ತೆ. ಕೈ ಬಿಡ್ದೆ ಕೈ ಆಡ್ತಾ ಇರಿ, ಸೀದ್ ಬಿಡುತ್ತೆ ಇಲ್ಲಾಂದ್ರೆ ಕಾಳು. ಇದು ತುಂಬಾ ಹೆಲ್ದಿ ಕೂಡ ಸೋಯಾಬೀನ್ ಕಾಳು. ನೀವು ಅಕ್ಷೆ ಚಟ್ನಿ ಮತ್ತೆ ಕಡಲೆಬೀಜ ಚಟ್ನಿ, ಹಾಗೆ ಒಂದೆಲಗ ಚಟ್ನಿ ಪುಡಿ ಕೂಡ ನನ್ನ ಚಾನಲ್ ಅಲ್ಲಿ ಹಾಕಿದ್ದೀನಿ ನೋಡಿ. ಇಷ್ಟ ಆಗಿದೆ ಸಾಕು. ಇವಾಗ ಇದು ತೆಗೆದ್ ಬಿಡೋಣ. ಇವಾಗ ಬೆಳ್ಳುಳ್ಳಿಯನ್ನ ಹುರ್ಕೊಳ್ಳೋಣ. ಸ್ವಲ್ಪ ಚಟ್ನಿ ತುಂಬಾ ದಿನ ಇಡೋದಕ್ಕೆ ಚಟ್ಟೆ, ಹಾಗಾಗಿ ಸ್ವಲ್ಪ ಹುರಿದು ಹಾಕಿದ್ರೆ ಚಟ್ನಿ ಕಡಲ್ಲ ಅನ್ನೋದಕ್ಕೆ ನಾನು ಸ್ವಲ್ಪ ಹುರ್ಕೊಂತಾ ಇದ್ದೀನಿ. ಸಣ್ಣ ಉರಿಲಿ ಹುರ್ಕೊಳ್ಳಿ. ಇವಾಗ ಇದು ಹುರಿತಾ ಬಂತು. ಇದಕ್ಕೆ ನಾನು ಕರಿಬೇಸಲನ್ನ ಹಾಕೊಂತ ಇದ್ದೀನಿ. ಕರಿಬೇವನ್ನ ಹುರ್ಕೊಳ್ಳೋಣ. ಕರಿಬೇವು ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಳ್ಳೋಣ.
ಇವಾಗ ಇದು ಹುರಿದಾಗಿದೆ. ಇದ್ರಲ್ಲೇ ಸ್ವಲ್ಪ ಜೀರಿಗೆ ಹಾಕ್ತೇನೆ. ಜೀರಿಗೆ ಸ್ವಲ್ಪ ಬಿಸಿ ಆದ್ರೆ ಸಾಕು, ತುಂಬಾ ಬಿಸಿ ಆಗೋದೇನ್ ಬೇಡ. ಈ ಹಂಚು ಬಿಸಿ ಇರುತ್ತಲ್ಲ, ಆ ಹಂಚಿನ ಬಿಸಿಗೆ ಸಾಕಾಗುತ್ತೆ ಜೀರಿಗೆ. ಇವಾಗ ನಾನು ಗ್ಯಾಸನ್ನ ಆಫ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಜೀರಿಗೆ ಘಮ ಬರ್ತಾ ಇದೆ. ಹಾಗೆ ಬೆಳ್ಳುಳ್ಳಿ ಕರಿಬೇವು ವಾಸನೆ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಷ್ಟ ಆದ್ರೆ ಸಾಕು. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಆ ಬಿಸಿಗೆ ಜೀರಿಗೆ ಹುರ್ಕೊಂಡ್ಬಿಡ್ತು ಸಾಕು. ಇಷ್ಟ ಆದ್ರೆ ಇದು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರನ್ನ ತಗೊಳ್ತಾ ಇದ್ದೀನಿ. ಅದ್ರಲ್ಲಿ ಹುರಿದು ಇಟ್ಕೊಂಡಿರೋ ಸೋಯಾಬೀನ್ ಕಾಳನ್ನ ಹಾಕೊಂತಾ ಇದ್ದೀನಿ. ಸೋಯಾಬೀನ್ ಕಾಳು ನೋಡ್ತಾ ಇರ್ಬೋದು ಹುರಿದಿದ್ದೀನಿ. ಇವಾಗ ಈ ಬಣ್ಣ ಇದೆ, ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿದೆ. ಇಷ್ಟ ಆದ್ರೆ ಸಾಕು. ಇವಾಗ ಈ ಕಾಳನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಸ್ವಲ್ಪ ರುಬ್ಕೊಂಡ್ ಬರ್ತೀನಿ. ನಾನು ಕಾಳನ್ನ ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ. ನೋಡ್ತಾ ಇರ್ಬೋದು ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪುಡಿಗೆ ನಾನು ಮೊದಲಿಗೆ ಕರಿಬೇವು ಬೆಳ್ಳುಳ್ಳಿ ಏನು ಹುರಿದು ಇಟ್ಕೊಂಡಿದ್ದೆ, ಅದ್ರಲ್ಲಿ ಜೀರಿಗೆ ಹಾಕಿದ್ದಿಲ್ಲ ಅದು ಕೂಡ ಹಾಕ್ತಾ ಇದ್ದೀನಿ. ಕರಿಬೇವು ಮುಟ್ಟಿದ ತಕ್ಷಣ ಈ ರೀತಿ ಪುಡಿ ಪುಡಿ ಆಗ್ಬೇಕು. ಹಾಗೆ ರೀತಿ ನೀವು ಹುರ್ಕೊಂಡಿರ್ಬೇಕು. ಹಾಗೆ ಬೆಳ್ಳುಳ್ಳಿ ಕೂಡ ಹುರ್ಕೊಂಡಿದ್ದೀನಿ. ಇದ್ರಲ್ಲೇ ಜೀರಿಗೆ ಕೂಡ ಇದೆ. ಇದನ್ನ ಮೂರನ್ನು ನಾನು ಇದ್ರಲ್ಲಿ ಇವಾಗ ಹಾಕೊಂತಾ ಇದ್ದೀನಿ. ಹಾಗೆ ಉಪ್ಪು ಕೂಡ ಹಾಕೊಂತಾ ಇದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ ಹಾಕೊಂತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕೊಳ್ಳಿ. ಹಾಗೆ ಬೆಲ್ಲ ಕೂಡ ನಾನು ಸೇರ್ಸ್ಕೊಂತಾ ಇದ್ದೀನಿ. ಇವಾಗ ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೊಂತಾ ಇದ್ದೀನಿ ನಾನು ಇವಾಗ ಇದನ್ನ ಪುಡಿ ಮಾಡ್ಕೊಂಬರೋಣ. ಇವಾಗ ಪೂರ್ತಿಯಾಗಿ ನಾನು ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟ ಆದ್ರೆ ಸಾಕಾಗುತ್ತೆ. ಈ ರೀತಿ ಪುಡಿ ಮಾಡ್ಕೊಂಡು 1.5-2 ತಿಂಗಳವರೆಗೂ ಕೂಡ ಸ್ಟೋರೇಜ್ ಮಾಡ್ಬೋದು. ಕೆಡೋದಿಲ್ಲ, ಸ್ಮೆಲ್ ಕೂಡ ಬರೋದಿಲ್ಲ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ದೋಸೆ ಮಾಡಿದಾಗ ಸ್ವಲ್ಪ ತುಪ್ಪ ಹಾಕಿ ಹಾಗೆ ಈ ಸೋಯಾಬೀನ್ ಕಾಳಿನ ಚಟ್ನಿಯನ್ನ ಈ ರೀತಿ ಮೇಲೆ ಉದುರಿಸಿ ಮಧ್ಯದಲ್ಲಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಇಟ್ಟು ಸರ್ವ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ರೊಟ್ಟಿಗೂ ಚಪಾತಿಗೂ ಕೂಡ ಸರ್ವ್ ಮಾಡಬಹುದು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.